ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಸಂಡೇ ಸ್ಪೆಷಲ್ಲು ಫಿಶ್ ತಂದಿದ್ವಿ. ನೋಡಿ ಈ ಥರ ಇದೆ ಫಿಶ್ಶು. ಇದನ್ನು ಈಗ ಕಟ್ ಮಾಡಬೇಕು. ಕಟ್ ಮಾಡೋದನ್ನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಸಮುದ್ರದ ಫಿಶ್ ಇದು. ಇದಕ್ಕೆ ಧೋಡಿ ಅಂತ ಹೆಸರು. ನಾವು ಧೋಡಿ ಅಂತ ಕರಿತೀವಿ. ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಈಗ ಕಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ ಫಿಶ್ಶು. ತುಂಬ ಚೆನ್ನಾಗಿದೆ ನೋಡಿ ಫಿಶ್ಶು. ಇದನ್ನು ಹೇಗೆ ಕಟ್ ಮಾಡೋದು, ಇದರ ಮೇಲೆ ತುಂಬ ಹುರುಪೆ ಇರುತ್ತೆ. ಈ ಹುರುಪೆ ಎಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ. ಈಗ ಆ ಕಡೆ ಈ ಕಡೆ ಎಲ್ಲ ರೆಕ್ಕೆ ಇದೆ. ರೆಕ್ಕೆ ಎಲ್ಲ ನಾವು ಫಸ್ಟು ತೆಗಿಬೇಕಾಗತ್ತೆ. ಎಲ್ಲ ಕಡೆ ರೆಕ್ಕೆನೂ ತೆಗಿಬೇಕು. ರೆಕ್ಕೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಹುರುಪೆ ಇರುತ್ತೆ. ಇದಕ್ಕೆ ಹುರುಪೆ ಎಲ್ಲ ತಕ್ಕೋಬೇಕು. ಫಸ್ಟು ರೆಕ್ಕೆ ತೆಗಿಬೇಕು. ಎಲ್ಲ ಕಡೆ ರೆಕ್ಕೆನ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಮಾಡಿಕೊಂಡು ನಾವು ಹುರುಪೆ ಎಲ್ಲ ತೆಗಿಬೇಕು. ಅದು ನೋಡಿ ಹುರುಪೆ ಹೇಗೆ ಬೀಳ್ತಾ ಇದೆ ತಾಟಲ್ಲಿ. ಈ ಥರ ಎಲ್ಲನೂ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಪೂರ್ತಿ ಒಂದು ಇರಬಾರ್ದದು. ಆ ಥರ ನಾವು ಏಳಿಗೆ ಮಣೆಯಲ್ಲಿ ಎಲ್ಲನೂ ತೆಗಿಬೇಕು. ಚೆನ್ನಾಗಿ ತಕ್ಕೋಬೇಕು. ನೋಡಿ, ಈಗ ತಲೆನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಳಗಡೆ ಗಲೀಜಿರುತ್ತೆ ಹೊಟ್ಟೆ ಒಳಗಡೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಪೀಸನ್ನಾಗಿ ಮಾಡ್ಕೋಬೇಕು. ಫ್ರೈ ಮಾಡೋದಕ್ಕೆ ಆಗಲಿ, ಸಾರು ಮಾಡೋದಕ್ಕಾಗಲಿ ಈ ಥರ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಫಿಶ್ ಒಂದೊಂದು ಥರ ಕಟ್ ಮಾಡ್ತೀವಿ. ಹೋದ ಸಲ ಒಂದು ವಿಡಿಯೋ ಹಾಕಿದ್ದೆ, ಅದು ಬೇರೆ ಫಿಶ್ಶು, ಇದು ಬೇರೆ ಫಿಶ್ಶು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಈಗ ತಲೆ ಭಾಗನ ಕಟ್ ಮಾಡೋಣ. ನೋಡಿ, ಇದು ಸಪ್ರೇಟಾಗಿ ಒಂದೊಂದನ್ನು ತೆಗಿಬೇಕಾಗತ್ತೆ. ಇಲ್ಲಾಂದರೆ ತುಂಬ ದೊಡ್ಡದಾಗಿ ಸರಿಯಾಗಲ್ಲ ಸಾರಿಗೆಲ್ಲ ಹಾಕೋದಕ್ಕೆ. ಅದಕ್ಕೆ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕು ತಲೆ ಭಾಗನ. ಅದು ವೇಸ್ಟೇಜ್ ಎಲ್ಲನೂ ತೆಗೆದು ಚೆಲ್ಲಬೇಕು. ನೋಡಿ, ಎಲ್ಲ ತಕ್ಕೋತಾ ಇದ್ದೀನಿ. ಇದನ್ನು ಈಗ ಅರ್ಧ ಭಾಗನ ಮಾಡ್ಕೋಬೇಕು ನಾವು. ಅಂದರೆ ಸಾರಿಗೆಲ್ಲ ಹಾಕೋದಕ್ಕೆ ಸರಿಯಾಗತ್ತೆ. ಪೂರ್ತಿಯಾಗಿ ಹಾಕಿದರೆ ಸರಿಯಾಗೋದಿಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ಎಲ್ಲನೂ. ನೋಡಿ, ತುಂಬ ಈಸಿಯಾಗಿದೆ. ಫಿಶ್ ಕಟ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಕಲಿಬಹುದು, ಯಾವ ಥರ ಕಟ್ ಮಾಡೋದು ಅಂತ. ಯಾವುದೇ ನಾವು ಕೆಲಸ ಆದರೂ ನೋಡಿ ಕಲ್ತ್ಕೋಬಹುದು. ಯಾವುದು ಕಷ್ಟ ಅಂತ ಇರಲ್ಲ. ನಾವು ಕಲಿಬೇಕು ಅನ್ನೋ ಮನಸ್ಸಿರಬೇಕು. ಮನಸ್ಸಿದ್ರೆ ಯಾವುದೇ ಕೆಲಸನಾದರೂ ನಾವು ಕಲಿಬಹುದು. ಯಾವುದು ಕಷ್ಟ ಇರಲ್ಲ. ಮನಸ್ಸು ಮಾಡಿದರೆ ಎಲ್ಲನೂ ಈಸಿಯಾಗಿ ಕಲಿಬಹುದು. ಎಷ್ಟೊಂದು ಹುರುಪೆ ಇದೆ ನೋಡಿ ಇದರಲ್ಲಿ. ಈ ಹುರುಪೆ ಎಲ್ಲ ಕ್ಲೀನಾಗಿ ನಾವು ತಕ್ಕೋಬೇಕು. ನೋಡಿ, ಈ ಥರ ತಲೆ ಭಾಗನ ಕಟ್ ಮಾಡ್ಕೋಬೇಕು. ಯಾವುದೇ ಕೆಲಸ ಆಗಲಿ ನಾವು ಕಲಿಬೇಕು ಅನ್ನೋ ಮನಸ್ಸಿರಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಕಲಿಯೋ ಇಂಟ್ರೆಸ್ಟೇ ಇರಲ್ಲ ಅವರಿಗೆ. ನನ್ನ ಕೈಲಾಗಲ್ಲಪ್ಪ, ನನ್ನ ಕೈಲಾಗಲ್ಲ
ನನಗೆ ಬರೋದಿಲ್ಲ ಅಂತ ಹೇಳಿ ಜಾರ್ಕೊಂಡ್ಬಿಡ್ತಾರೆ. ಆ ಥರ ಯಾವತ್ತೂ ಮಾಡಬಾರ್ದು. ನಾವು ಕಲಿಯೋ ಇಂಟ್ರೆಸ್ಟನ್ನು ತೋರಿಸ್ಬೇಕು. ನಮ್ಮ ಕೈಲಾಗತ್ತೆ ಅಂತ ನಾವು ಮಾಡಿದರೆ, ಮನಸ್ಸು ಮಾಡಿದರೆ ಎಲ್ಲನೂ ಮಾಡಬಹುದು. ಅಲ್ಲೇ ಅಂಗಡೀಲಿ ಕ್ಲೀನ್ ಮಾಡಿಕೊಂಡು ಬರ್ತಾರೆ ಎಲ್ಲರೂ, ಒಬ್ಬೊಬ್ಬರು. ನಾವು ಮನೆಯಲ್ಲೇ ತಂದು ಕಟ್ ಮಾಡ್ತೀವಿ. ಯಾವುದೇ ಫಿಶ್ ಆಗಲಿ ಕಟ್ ಮಾಡ್ತೀವಿ ನಾವು, ಎಲ್ಲ ಫಿಶ್ನು. ಈಗ ನೋಡಿ, ಇದು ತಲೆ ಭಾಗ, ಅದರ ಗಲೀಜೆಲ್ಲ ತಕ್ಕೋಬೇಕು ನಾವು. ತೆಗೆದು ನೋಡಿ ಈ ಥರ ತೆಗಿಬೇಕು. ನಾವು ಕಲಿಬೇಕು ಅಂತ ಇಂಟ್ರೆಸ್ಟ್ ತಗೋಬೇಕು. ಯಾವುದೇ ಕೆಲಸ ಆಗಲಿ, ಇದೇ ಅಂತ ಅಲ್ಲ, ಯಾವುದೇ ಕೆಲಸ ಆಗಲಿ ನಾವು ಕಲಿತೀವಿ, ನಾವು ಕಲಿಬೇಕು ಅಂತ ಮನಸ್ಸು ಮಾಡಿದರೆ ಎಲ್ಲನೂ ನಾವು ಕಲಿಬಹುದು. ಮನಸ್ಸೇ ಮಾಡಲಿಲ್ಲ ಅಂದರೆ ಯಾವುದೂ ಕಲಿಯೋಕ್ಕಾಗಲ್ಲ. ನೋಡಿ ಈ ಥರ ಅರ್ಧ ಕಟ್ ಮಾಡ್ಕೋಬೇಕು. ಅಂದರೆ ಸಾರಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಇಡೀ ತಲೆಭಾಗನ ಹಾಗೆ ಹಾಕಿದರೆ ಸರಿಯಾಗಲ್ಲ. ಕಟ್ ಮಾಡೋದು ತುಂಬ ಶಾರ್ಪ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಕಟ್ ಮಾಡೋಕ್ಕೆ. ಇದಷ್ಟು ಶಾರ್ಪ್ ಇಲ್ಲ, ಶಾರ್ಪ್ ಮಾಡ್ಕೋಬೇಕು. ನೋಡಿ, ಇದು ಕೊನೆ ಫಿಶ್. ಇದು 3 ಫಿಶ್ ಇತ್ತಿದು. ಇದು ಕೊನೆ ಫಿಶ್ ನೋಡಿ. ನೀವು ಕೂಡ, ನಿಮಗೆ ಕೂಡ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ ಕಲೀರಿ, ಆರಾಮಾಗಿ ಕಲೀರಿ, ಏನು ತೊಂದರೆ ಇಲ್ಲ. ಟ್ರೈ ಮಾಡಿ, ಮೊದಲು ಟ್ರೈ ಮಾಡಿದರೆ ಎಲ್ಲ ಆಗತ್ತೆ. ಅಲ್ಲಿ ನಾವು ದುಡ್ಡು ಕೊಟ್ಟು ಕಟ್ ಮಾಡಿಸ್ಕೊಂಡು ಬರೋ ಬದಲು ಅದೇ ಮನೆಯಲ್ಲಿ ಮಾಡಿದರೆ ನಮಗೆ ಒಳ್ಳೆಯದು. ನಾವು ಎಲ್ಲ ವಿದ್ಯೆನೂ ಕಲ್ತ್ಕೊಂಡಿದ್ರೆ ನಮಗೆ ಒಳ್ಳೆಯದು. ಅಲ್ಲಿ ಏನು ಮಾಡ್ತಾರೆ, ಕಟ್ ಮಾಡ್ತಾರೆ, ತಲೆ ಭಾಗ ಎಲ್ಲ ಅರ್ಧಂಬರ್ಧ ಅಲ್ಲೇ ಕಟ್ ಮಾಡಿ ಒಗೆದು ಬಿಡ್ತಾರೆ ಅವರು, ಸರಿಯಾಗಿ ಹಾಕೋದಿಲ್ಲ. ಇಲ್ಲಿ ನಾವು ಮನೇಲಿ ತಂದು ಮಾಡಿದರೆ ಎಲ್ಲನೂ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಈ ಥರ ಸಣ್ಣ ಸಣ್ಣ ಪೀಸನ್ನಾಗಿ ಮಾಡ್ಕೋಬೇಕು. ನೀವು ಫ್ರೈಯರ್ ಮಾಡಿ, ಸಾರಾದರೂ ಮಾಡಿ, ಎರಡಕ್ಕೂ ಬರುತ್ತೆ. ತಲೆ ಭಾಗ ಮಾತ್ರ ಸಾರಿಗೆ ಹಾಕಬೇಕು. ತಲೆ ಭಾಗ ಫ್ರೈ ಮಾಡಿದರೆ ಚೆನ್ನಾಗಿರಲ್ಲ, ಸರಿನೂ ಆಗಲ್ಲ ಅದು. ಅದನ್ನು ಸಾರು ಮಾಡ್ಕೋಬೇಕು ತಲೆ ಭಾಗನ. ಒಬ್ಬೊಬ್ಬರು ಸಾರಿನ ಫಿಶ್ ಅಷ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ. ಫ್ರೈ ಮಾಡಿದ್ದೇ ಚೆನ್ನಾಗಿರುತ್ತೆ ಅಂತೇಳಿ ಫ್ರೈ ಮಾಡಿದ್ದೇ ತಿಂತಾರೆ. ಅಂಥವರು ತಲೆ ಭಾಗನ ಹಾಕ್ಕೊಂಡು ಸಾರು ಮಾಡಿಕೊಂಡು ಉಳಿದಿದ್ದನ್ನು ಫ್ರೈ ಮಾಡ್ಕೋಬೋದು. ನೋಡಿ, ಫಿಶ್ ಕಟಿಂಗ್ ಆಯಿತು. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.